ಪಕ್ಷದಿಂದ ನಿಮ್ಮನ್ನ ಸದಸ್ಯತ್ವವನ್ನು ನಿಮ್ಮನ್ನ ಅಮಾನತ್ ಮಾಡಿರುವಂಥದ್ದು ಸರ್. ನನಗೆ ಈಗ ತಕ್ಕ ಅನ್ನೋದು ಏನು ಬಂದಿಲ್ಲ. ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೂ ತನಕ ನಾನು ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ ಆ ವಿಚಾರದಲ್ಲಿ. ಕೆಲವು ಆಡಿಯೋಗಳು ವೈರಲ್ ಆಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಸ್ಪಷ್ಟ ಆಗಿದೆ ಅನ್ನೋದೊಂದು ಹೇಳ್ತಾರೆ. ಯಾವುದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ. ನಿಮ್ಮ ಟಿ ವಿ ಮುಖಾಂತರನೇ ತೋರಿಸ್ಬೋದಲ್ಲ. ಈಗ ಆಡಿಯೋ ವೈರಲ್ ಆಗಿದೆ ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳೋಂಗಿಲ್ಲಲ್ಲ. ನಿಮ್ಮ ಟಿ ವಿನ ಮುಖಾಂತರನೇ ಎಲ್ಲ ತೋರಿಸ್ಬೇಕು, ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು. ಅದು ನೋಡಪ್ಪ ಹಿಂಗೆ ಮಾಡಿದಿರಲಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟು ಆಗಿದ್ದಾವೆ. ನಮ್ಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮಗೆ ಕೇಳಬೇಕಾಯಿತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಹಿಂಗೆ ಮಾಡಿದ್ದೀರಂತ ನಮ್ಗೆ ಏನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾಯಿದೆ. ಸರ್ ಹಾಗೇನಂದ್ರೆ ಸರ್, ತಾವು ಇದು ಮಾಡುವಾಗ ಅಂದರೆ ತಾವು ಅಧ್ಯಕ್ಷರಾಗಿದ್ದೀರಿ ಸರ್ ಮೈನಾರಿಟಿ ಸೆಲ್ಗೆ ತಾವು ಅಧ್ಯಕ್ಷರಾಗಿದ್ದಾಗ ತಮ್ಮನ್ನ ಅಲ್ಲಿಂದ ಕೈ ಬಿಟ್ಟರು. ಅವಾಗ ತಾವು ಕೇಳ್ಬೋಯ್ತಲ್ಲ, ಯಾಕೆ ನನ್ನ ಕೈ ಬಿಟ್ಟರೆ ಅದು ನಾನು ರಾಜೀನಾಮೆ ಕೊಡಲ್ಲ ಅಂತ ತಾವು ಒಪ್ಪಿಟ್ಟಿಡ್ಬೋಯ್ತು. ನಿಮ್ಮ ಟಿ ವಿಗಳಲ್ಲಿ ಎಲ್ಲರೂ ಬಂದು ನೀವು ಇಂಟ್ರಿ ತೊಗೊಂಡಿರೋರು ಬಂದಿರಪ್ಪ. ನಾನಂತೂ ಜೀವಮಾನದ ನಾನು 10 ಟಿ ವಿಯವರೆಗೆ ಮಾತಾಡಿದ್ರು ಹೇಳಿಲ್ಲ. ನನಗೆ ತೆಗ್ದಾರಂತ ಹೇಳಿ ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೀನಂತ ನಾನು ಹೇಳಿರೋದಿಲ್ಲ. ಆ ಕಡೆ ನಾನೇ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಎಲೆಕ್ಷನ್ ನಡೀತು ನನ್ನ ಏರಿಯಾದಲ್ಲಿ ಎಲೆಕ್ಷನ್ ನಡೆದು ಯಾರು ಮುಖಂಡರುಗಳು, ಅಲ್ಪಸಂಖ್ಯಾತರ ಮುಖಂಡರೇ ಬೇಕಾದಷ್ಟು ಜನ ಬಂದಲ್ಲಿ ಕುಂತಿದ್ದು ದಾವಣಗೆರೆ ನಗರದಲ್ಲಿ. ಯಾರು ಬಂದು ನೀವು ಯಾರು ಏನಂತ ನನಗೆ ಮಾತಾಡಿಸಿಲ್ಲ. ಅದು ಬೇಜಾರಾಗಿ ಯಾಕೋ ಈ ನಮ್ಮ ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಆಗಲಿ, ಯಾರು ಮಿನಿಸ್ಟರ್ ಆಗಲಿ, ಜಿಲ್ಲಾ ಮಂತ್ರಿ ಯಾರು ಬಂದು ನನಗೆ ಮಾತಾಡಿಲ್ಲ ಅಂತೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ನನಗೆ ಯಾರು ನನಗೇನು ಫೋರ್ಸ್ ಮಾಡಿಲ್ಲಲ್ಲ ಕೊಡಿ ಅಂತ. ರಾಜೀನಾಮೆ ಪತ್ರದಲ್ಲಿ ದಿನಾಂಕದ ಬಗ್ಗೆ ತುಂಬಾ ವ್ಯಂಗ್ಯ ಮಾಡ್ತಿದ್ದಾರೆ ಸರ್. 3ನೇ ತಾರೀಕು ಡೇಟ್ ಹಾಕಿ 11ನೇ ತಾರೀಕು 3ನೇ ತಾರೀಕು ಡೇಟ್ ಇದಕ್ಕೆ ಹಾಕಿದ್ದೆ ನಾನು ಕೊಡಬೇಕಂತ. ಅವಾಗೆ ಅದು ನಾನು ಯೋಚನೆ ಮಾಡಿದೆ. ಈಗ ನಾನು 3ನೇ ತಾರೀಕು ನಾನು ರಾಜೀನಾಮೆ ಕೊಟ್ಟರೆ ಎಲೆಕ್ಷನ್ ನಡೀತಾ ಇದೆ, ಅದೇನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಮೇಲೆ ಹಾಕ್ತಾರಂತೇಳಿ ಯೋಚನೆ ಮಾಡಿ ನಾನು ಕೊಟ್ಟಿಲ್ಲ. ಸರ್ ಇನ್ನೊಂದು ಕೇಳಿ ಬರ್ತಾ ಇದೆ, ಒಂದು ಯಾವುದೋ ಆಡಿಯೋ ವೈರಲ್ ಆಗ್ತಾ ಇದೆ, ಲೀಕ್ ಆಗಿದೆ ಅನ್ನೋದು. ಆಧಾರದ ಮೇಲೆ ಆಕ್ಷನ್ ಆಗಿರ್ಬೋದು ಅಂತ. ಯಾವ್ದಾರ ಆಡಿಯೋ ಇರಲಿ, ಅದು ತೋರಿಸಿ ಮಾಡಿ ಮಾತಾಡಬೇಕಲ್ಲ. ನಿಮ್ಗಾರ ತೋರಿಸ್ಬೇಕು, ಅಲ್ಲ ನಮಗೆ ಬೇಡ, ನಿಮಗಾರ ತೋರಿಸ್ಬೇಕಲ್ಲ. ನಿಮ್ಮ ಇಂಥ ಆಡಿಯೋ ಇಂಥ ಜಾಗದಲ್ಲಿ ನೀವು ಮಿಸ್ಟೇಕ್ ಮಾಡಿದ್ದೀರಿ, ಅದು ನಾವು ಕಾರಣ ಇಟ್ಕೊಂಡು ನಿಮಗೆ ರಾಜೀನಾಮೆಯನ್ನು ನಿಮಗೆ ಪಕ್ಷದಿಂದ ಚಟ್ನಿ ಮಾಡ್ತಾರೆ ಅಂತ ಹೇಳ್ರಿ. ಅದು ಆಗಿತ್ತೋ ಇಲ್ಲ ಅಂತ ತಾವು ಹೇಳ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಇಲ್ಲಪ್ಪ ತೆಗ್ದೀವಿ ಅಂತ ಹೇಳಿದ್ರೆ ಸ್ವಾಗತ, ಅದ್ರಾಗೇನೈತಿ. ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದು, ಒಂದು ರಿಯಾಕ್ಷನ್ ಮಾಡಿರುವಂಥದ್ದು, ಪಕ್ಷ ಅಂದ ಮೇಲೆ ಶಿಸ್ತು ಮುಖ್ಯ, ಹಾಗಾಗಿ ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಶಿಸ್ತು ಇಲ್ಲ ಅಂತಂದ್ರೆ ಪಕ್ಷ ಸರಿ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆಯಿತು, ಅದು ಯಾವ್ದು ಅಶಿಸ್ತು ಅಂತ ತೋರಿಸ್ಬೇಕು. ಅಧ್ಯಕ್ಷರಾದ್ಮೇಲೆ ಅಧ್ಯಕ್ಷರಾಗಿದ್ದಾರಲ್ಲ ನಮ್ಮ ಅಧ್ಯಕ್ಷರು, ಅವರು ನಾವು ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ ಜೊತೆಗಿದ್ದೀವಿ. ಅಶಿಸ್ತು ಅಂತ ಏನಂತ ತೋರಿಸ್ಬೇಕಲ್ಲ. ಅಶಿಸ್ತು ಅಂತ ಇಂಥದ್ದು ಮಾಡಿರೋದು ಅಶಿಸ್ತು. ನೀವು ಪಕ್ಷದಲ್ಲಿ ನೀವು ಬಂದು ಕೆಲಸ ಮಾಡಲಿದ್ದು ಅಶಿಸ್ತು ಅಂತ ಹೇಳಬೇಕಲ್ಲ ನಮಗೆ. ನಾವು ಪಕ್ಷಕ್ಕೆ ಯಾಕೆ ಕೆಲಸ ಮಾಡಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೆ ಒಂದು. ಎರಡನೇದು, ಈ ಕಾಂಗ್ರೆಸ್ಸಿಂದ ಇಷ್ಟು ಜನ ಬಂದಿಲ್ಲಿ ಕ್ಯಾಂಪ್ ಮಾಡಿ ಯಾರು ಒಬ್ಬರು ಬಂದು ನನಗೆ ಮಾತಾಡ್ಯಾರ ಅಂತ ಕೇಳಬೇಕಾಗಿತ್ತು, ಅದಕ್ಕೆ ನನಗೆ ಬಂದಿಲ್ಲ. ಅದು ಅಶಿಸ್ತೆ. ಅದು ಪಕ್ಷದ ಕ್ರಮವನ್ನ ನೀವೇನು ಏನು ಹೇಳಕ್ ಬಯಸ್ತೀರಾ ಸರ್? ಯಾವ ಪಕ್ಷದವರು, ನಮ್ಮ ಪಕ್ಷದವರು ನನಗೆ ಹೋಗಿ ನೀನು ಕೆಲಸ ಮಾಡಂತ ಯಾರು ಹೇಳಿದಾರ? ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದು ಹಾಕಿರೋ ವಿಚಾರವನ್ನ ನೀವೇನು ಮಾಡಿ ಅದು ಕೈಯಾಗಿ ಬಂದಿಲ್ದಂಗೆ ನಾನು ಏನು ಹೇಳಂಗಿಲ್ಲ. ಆಕಸ್ಮಿಕವಾಗಿ ಹಂಗೆ ಮಾಡಿದರೆ ಅದು ಆಮೇಲೆ ಕರೆದು ಮಾತಾಡ್ತೀನಿ. ಸರ್ ತಾವೇನಾದರೂ ಈ ಕನ್ವಿನ್ಸ್ ಮಾಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಾ ತಾವು? ಅಂದ್ರೆ ರಿಜ್ವಾನ್ ಅವರು, ಸಲೀಂ ಅವರು ದಾವಣಗೆರೆಗೆ ಬಂದಾಗ ಮೈನಾರಿಟಿ ಲೀಡರ್ಗಳನ್ನ ಕನ್ವಿನ್ಸ್ ಮಾಡುವ ಹಂತದಲ್ಲಿ ತಾವು ಸ್ವಿಚ್ ಆಫ್ ಮಾಡ್ಕೊಂಡ್ರಿ. ನಸೀರ್ ಅಹಮದ್ ಅವರು ಹೆಲಿಪ್ಯಾಡ್ ವರೆಗೆ ಹೋಗಿ ವಾಪಸ್ ಕಾರ್ ಹೊತ್ಕೊಂಡು ಬಂದ್ರು ಅನ್ನೋದು ಈ ಎರಡು ಪ್ರಮುಖ ವಿಚಾರ. ನಾನು ಏನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ಅವಾಗ ಕೌನ್ಸಿಲ್ ನಡೀತಾ ಇತ್ತು. ನನ್ನ ಎದುರುಗಡೆನೇ ಸಲೀಂ ಅಹಮದ್ ಅವರು ಕುತ್ಕೊಳ್ಳೋದು, ನನ್ನ ಪಕ್ಕದಾಗ ನನ್ನ ಎದುರುಗಡೆನೇ ನಸೀರ್ ಅಹಮದ್ ಕುತ್ಕೊಳ್ಳೋದು. ಇವರೆಲ್ಲರೂ ಮಾತಾಡ್ತಾ ಇದ್ರು, ಹೋಗ್ತಾಯಿದ್ರು, ಬರ್ತಾಯಿದ್ರು.
ಮುಖ್ಯಮಂತ್ರಿ ಹತ್ರ ಮಾತಾಡಿ ಅಲ್ಲಿಂದ ಹೋಗಿರೋದು ಎಲ್ಲ ನನ್ನ ಎದುರುಗಡೆ ನಡೆದಿರೋದು. ಯಾರು ನನಗೆ ಆ ವಿಚಾರದಾಗ ಮಾತಾಡಿಲ್ಲ. ಸರ್ ಟೋಟಲಿ ಇಲ್ಲಿ ತಾವು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದೀರಿ. ಎಲ್ಲ ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಒಬ್ಬೊಬ್ಬರನ್ನೇ. ಅದು ನನಗೇನು ಹಂಗೇನು ಅನ್ನಿಸ್ತಲ್ಲ. ಸಿದ್ದರಾಮಯ್ಯ ಆಪ್ತಾರೆ, ನಾವು ಪಾರ್ಟಿ ಆಪ್ತರು ನಾವು ಇದ್ದಿದ್ದು ಇಷ್ಟು ದಿವಸ. ಅಕಸ್ಮಾತ್ ತೆಗ್ದಿದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅನಿಸ್ತಿದೆ. ಈಗ ಇಷ್ಟು ದಿವಸ ಅಂತೂ ಪಾರ್ಟಿಯಾಗೆ ಇದ್ದಿದ್ದು ನಾವು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಒಬ್ಬರು ನಮ್ಮ ಮುಖಂಡರು, ನಾಯಕರು. ಒಬ್ರಿಗೊಂದು ಕ್ರಮ ಶಿವಕುಮಾರ್ ಒಬ್ಬರು ನಾಯಕರು. ಅದೇ ಒಬ್ರಿಗೊಂದು ಅಂತ ಓಪನ್ ಆಗಿ ಕಾಣ್ತಾ ಇದೆ. ಇಂಥವು ಬೇಕಾದ ಸರ್ತಿ ಆಗಿದ್ದಾವೆ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಯಾರ ಮೇಲೆ ಕ್ರಮ ಆಗ್ಬೇಕಾಗಿತ್ತು, ಯಾರ ಮೇಲೆ ಕ್ರಮ ಆಯ್ತು ಅಂತ? ಯಾರ ಮೇಲೆ ಕ್ರಮ ಅಂದರೆ ಯಾರು ಕರೆದಿಲ್ಲ, ಯಾರು ಜವಾಬ್ದಾರಿಯಾಗಿ ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಮಾತಾಡ್ಕೊಂಡು, ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಅವ್ರ ಕರ್ತವ್ಯ ಇತ್ತಲ್ಲ. ಅವ್ರು ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಹೇಳಬೇಕು. ಪ್ಲಸ್ ಟಿಕೆಟ್ ಯಾರು ಕೊಟ್ಟಿದಾರಲ್ಲ ಅವರು ಅವರ ಯಜಮಾನರು ತೀರ್ಕೊಂಡ್ರಲ್ಲ, ಅವರು ಓಪನ್ ಆಗಿ ಡಯಾಸ್ ಮೇಲೆ ಕುತ್ಕೊಂಡು ಮಾತಾಡಿದ್ರಲ್ಲ BJP ಗೆಲ್ಲಿಸ್ರಿ ಅಂತ ಯಡಿಯೂರಪ್ಪನ ಮಗನಿಗೆ. ಅದು ಯಾಕೆ ಕ್ರಮ ತಗೊಂಡಿಲ್ಲ? ಸರ್ ತಾವು 4 ಗೋಡೆ ಮಧ್ಯೆ ಪಾರ್ಟಿ ಅಭ್ಯರ್ಥಿ ವಿಚಾರವಾಗಿ ಅವ್ರು ಹೇಳಿದ್ದನ್ನ ಒಪ್ಕೊಂಡಿದ್ರಿ. ಆಮೇಲೆ ತಾವು ಒಪ್ಕೊಳ್ಳದೆ ಈ ರೀತಿ ಪಕ್ಷ ವಿರುದ್ಧವಾಗಿ ನಿಂತಿದ್ದೀರಿ ಅಂತ ನನಗೆ ಯಾರು ಏನು ಹೇಳಿಲ್ಲಿದ್ದು ಒಪ್ಕೊಳ್ಳೋದು ಕ್ವಶನ್ ಅಲ್ಲಿಂದ ಬರ್ತದೆ. ಯಾರು ಒಬ್ಬರು ಮಾತಾಡಿರೋದು ನನಗೆ ಹೇಳ್ಬೇಕಲ್ಲ. ಶಿವಕುಮಾರ್ ಅವ್ರು ಫೋನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಜಬ್ಬಾರ್ ಅಂತ ಹೇಳಿದ್ರು, ಮಾಡಿದೆ ನಾನು. ಮಾಡಿ ಅವ್ರಿಗೆ ಅಪೀಲ್ ಮಾಡಿದೆ, ಕ್ಯಾಂಡಿಡೇಟಿಗೆ ವೋಟ್ ಕೊಡ್ರಪ್ಪ ಅಂತ ಅಪೀಲ್ ಮಾಡಿದೆ ಅಷ್ಟೇ. 4 ಗೋಡೆ ಮಧ್ಯೆ ಸರ್ ನೀವು ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನನಗೆ ಯಾರು ಹೇಳಲಿಲ್ಲ, ಯಾರು ಕೇಳಲಿಲ್ಲ. ಅದು ಆ ವಿಚಾರದಾಗ ನನಗೆ ಯಾರು ಹೇಳಿಲ್ಲ. ನನಗೆ ಯಾರು ನನಗೆ ಸಮರ್ಥರಿಗೆ ಕೊಡ್ತದೀವಿ ಅಂತಲೂ ನನಗೆ ಯಾರು ಹೇಳಿಲ್ಲ. ಅವಾಗ ಒಪ್ಕೊಂಡಿದ್ರಿ, ಆಮೇಲೆ ಉಲ್ಟಾ ಹೊಡೆದ್ರಿ ಅಂತ ನಿಮ್ಮ ಮೇಲೆ ಹೇಳ್ತಿದ್ದಾರೆ. ಅದು ಎಲ್ಲಿ ಒಪ್ಕೊಂಡಿದೀವಿ ಅಂತ ತೋರಿಸ್ಬೇಕಲ್ಲ. ನಮ್ಮ ಹತ್ರ ಅದು ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಿಮಗೂ ಇದೆ, ನಮಗೂ ಬಂದಿದೆ ಎಲ್ಲ. ಪಕ್ಷ ಅನ್ನುವಂತಹದ್ದು ಬಂದಾಗ ಜೊತೆಗೆ ನಿಂತು ಪ್ರಚಾರ ಮಾಡಬೇಕಿತ್ತು, ಅದನ್ನ ಕರಿಬೇಕಿತ್ತ ಪಕ್ಷಕ್ಕಾಗಿ ಅನ್ನುವಂತಹದ್ದು ಈ ಪ್ರಶ್ನೆ ಎದ್ದಿದೆ ಸರ್. ಮತ್ತೆ ಟಿಕೆಟ್ ಕೇಳಬೇಕಾಗಿದ್ದು ಯಾಕೆ? ಮತ್ತೆ ಅವರೇ ಹುಡುಕಿ ಕೊಟ್ಬಿಡ್ಬೇಕಾಯ್ತಲ್ಲ. ಅದು ಯಾಕೆ ಕೇಳೇ ಕೊಡ್ಬೇಕಂತ ಐತಿ? ಟಿಕೆಟು ಕೇಳಿದ್ರೆ ಕೊಡ್ಬೇಕಂತ ಏನಿದೆ? ಹಂಗೆ ಕೊಟ್ಬಿಡ್ಬೋದಲ್ಲ ಟಿಕೆಟು. ಈಗ ಕರೆದಿಲ್ದಂಗೆ ಬಂದು ಅಕಸ್ಮಾತ್ ಎಲ್ಲರೂ ಸರ್ತಿ ಕ್ಯಾನ್ವಾಸ್ ಮಾಡಿದ್ವಿ ನಾವು. ಕ್ಯಾನ್ವಾಸ್ ಮಾಡಿದಾಗ ಇವ್ರು ನೋಡ್ರಿ ಇವ್ರು ಬಂದಿದ್ದಕ್ಕೆ ಅಲ್ಲಿ ಓಟ್ ಬಂದಿಲ್ಲ ಅಂತ ಹೇಳೋದು, ನಾವು ಸುಮ್ಕೆ ನಾವೇ ಮಾಡ್ಕೊಂತಿದ್ವಿ ಅಂತ ಹೇಳೋದು. ಇಂಥವೆಲ್ಲ ಯಾರು ಕೇಳಬೇಕು? ಅವಶ್ಯಕತೆ ಇಲ್ಲ. ನಮ್ಮಿಂದ ಯಾವುದೇ ಲೋಪ ಆಗಿಲ್ಲ ಅಂತ ಹೇಳ್ತಿದ್ದೀರಿ. ಬಟ್ ಇಂಥ ನಿಮ್ಮಂತ ಹಿರಿಯ ನಾಯಕರನ್ನ ಏಕಾಏಕಿ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಗೌರವಯುತವಾಗಿ ನಡ್ಸ್ಕೊಳ್ಳೋತಾರನ ಸರ್ ಇದು ಪಾರ್ಟಿ? ನಾನು ಆ ವಿಚಾರ ಬಂದು ಕೂಡ್ಲೇನೆ ನಿಮಗೆ ಅದು ಏನೈತೆ ಅಂತ ಮಾತಾಡ್ತೀನಿ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ, ಏನಂತ ನೋಡ್ತೀನಿ. ಅದು ಏನದು ಏನೋ ವೈರಲ್ ಆಗಿದೆ, ಅದು ಆಗಿದೆ ಅಂತ ಹೇಳ್ತದಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ? ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಕ್ಕೆ ಏನು ಕೇರ್ ಮಾಡೋದಿದೆ? ಫಲಿತಾಂಶಕ್ಕೂ ಮೊದಲೇ ನಿಮ್ಮ ನೀತಿ ನಿರ್ಧಾರ ಎಕ್ಸ್ಪೆಲ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಏನು ಮಾಡೋಕ್ಕಾಗ್ತದೆ? ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ. ಯಾಕೆ ಅದು ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅದ್ರಾಗ ಏನಾದ್ರು ನಮ್ಮಿಂದ ಏನಾದ್ರು ಅದು ತೊಂದರೆ ಇರ್ಬೋದು. ಸೋಲಿನ ಭೀತಿನ ಸರ್? ಅಲ್ಲ, ಏನಂದ್ರೆ ಈ ಸೋಲಂತೂ ನನಗೇನು ಅನ್ಸಂಗಿಲ್ಲ. ಕಾಂಗ್ರೆಸ್ ಗೆಲ್ತಿದೆ ಅಂತ ಅನಿಸ್ತೈತಿ. ಅದು ಅದ್ರ ಮೇಲೆ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂತ ನನಗೆ ಅನ್ನಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ಸರ್, ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನ್ ಮುಖಂಡರು ಒಂದು ಗುಂಪು ಮಾತ್ರ ಮುಂಚೂಣಿಯಲ್ಲಿದೆ. ಅವ್ರಿಗೆ ಪರ್ಯಾಯವಾಗಿ ಬೇರೊಂದು ಗುಂಪು ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದೆ, ಮುನ್ನೆಲೆಗೆ ಬರಬೇಕು ಅಂತ. ನೋಡಿ, ಎಲೆಕ್ಷನ್ ಟಿಕೆಟ್ ಕೊಡೋ ತನಕ ನಾವು ಯಾವ ಗುಂಪು ಇದ್ದಿಲ್ಲ. ನಾನಿದು 2-3 ಸರ್ತಿ ನಮ್ಮ ಹತ್ರ ಮಾತಾಡಿದ್ದೇನೆ. ನಾವೆಲ್ಲರೂ ಸೇರಿ ಮೈನಾರಿಟಿ ಲೆಜಿಸ್ಲೇಚರ್ ಫೋರಮ್ ಅಂತ ಮಾಡ್ಕೊಂಡಿದ್ವಿ ನಾವು. ಆ ಲೆಜಿಸ್ಲೇಚರ್ ಫೋರಮ್ಗೆ ನಸೀರ್ ಅಹಮದ್ ಅಧ್ಯಕ್ಷರು, ನಮ್ಮ ಹಾರಿಸ್ ಅವರು ಜನರಲ್ ಸೆಕ್ರೆಟರಿ ಅವರು, ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಒಂದು ಕ್ಯಾಂಡಿಡೇಟು ಅಲ್ಪಸಂಖ್ಯಾತರಿಗೆ ಕೊಡಿ. ಯಾಕಪ್ಪ ಅಂತೇಳಿದರೆ ಶಿವಶಂಕರಪ್ಪರು ಇಷ್ಟು ದಿವಸ ಇದ್ದಿದ್ದಕ್ಕೆ ನಾವು ಜಾಸ್ತಿ ಫೋರ್ಸ್